ಈ ಹಲಸಿನಕಾಯಿ ಸೀಸನಲ್ಲಿ ಈ ರೀತಿ ನಾಟಿ ಸ್ಟೈಲಲ್ಲಿ ಪಲಾವ್ ಮಾಡೋದು ಮಾತ್ರ ಮಿಸ್ ಮಾಡ್ಕೊಬೇಡಿ. ತುಂಬಾ ರುಚಿಯಾಗಿರುತ್ತೆ, ಬ್ರೇಕ್ಫಾಸ್ಟ್ಗೂ ಸಖತ್ತಾಗಿರುತ್ತೆ, ಹಾಗೆ ಲಂಚ್ ಬಾಕ್ಸ್ಗೂ ಹಾಕ್ಬೋದು, ಮಧ್ಯಾಹ್ನದ ಊಟಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮಸ್ಕಾರ ಎಲ್ರಿಗೂ, ಮನೆ ಮನೆ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಹಲಸಿನಕಾಯಿನ ನಾಟಿ ಸ್ಟೈಲಲ್ಲಿ ಪಲಾವ್ ಮಾಡೋದನ್ನು ನೋಡೋಣ. ಮೊದಲು ಹಲಸಿನಕಾಯಿನ ಈ ರೀತಿ ಕಟ್ ಮಾಡ್ಕೊಬೇಕು. ಚಾಕು ಮತ್ತು ಕೈಗೆಲ್ಲ ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ರೀತಿ ಸೆಂಟ್ರಲ್ ಕಟ್ ಮಾಡಿದಾಗ ಈ ರೀತಿ ಗಮ್ ಥರ ಬರುತ್ತೆ, ಹಾಲು ಥರ ಬಿಟ್ಕೊಳ್ಳುತ್ತೆ ಹಲಸಿನಕಾಯಲ್ಲಿ. ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ಆ ಹಾಲನ್ನೆಲ್ಲ ಒರೆಸ್ಕೋಬೇಕಾಗತ್ತೆ. ಹಿಂಗೆ ಅರ್ಧಕ್ಕೆ ಕಟ್ ಮಾಡಿದ್ಮೇಲೆ ಆ ಅರ್ಧದ ಹೋಳಲ್ಲಿ ಮತ್ತೆ ಪುನಃ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಈ ಸೆಂಟ್ರಲ್ಲಿ ಒಂದು ದಿಂಡು ಕಾಣಿಸ್ತಾ ಇರ್ಬೋದು ನಿಮಗೆ. ಆ ದಿಂಡನ್ನು ನಾವು ತೆಗೆದಿಟ್ಕೊಂಡ್ಬಿಟ್ರೆ ಆ ಅಂಟು ಏನು ಬಿಟ್ಕೋತಾ ಇದೆ ಅದೆಲ್ಲ ಕಾಯಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ನೋಡಿ, ನಾನು ಆ ಸೆಂಟ್ರಲ್ಲಿ ಇರೋ ದಿಂಡನ್ನು ತೆಗೆದು ಕಟ್ ಮಾಡಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಈಗ ನಿಮಗೆ ಯಾವ ಸೈಜ್ ಬೇಕೋ, ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಹಲಸಿನಕಾಯಿನ ಕಟ್ ಮಾಡಿಕೊಂಡು ನಂತರ ಈ ಮುಳ್ಳು ಭಾಗ ಇರುತ್ತಲ್ಲ ಹಲಸಿನಕಾಯ್ದು, ಅದನ್ನು ತಿನ್ನಾಗೆ ತೆಕ್ಕೊಂಡ್ಬಿಟ್ರೆ ಈಸಿಯಾಗೆ ಬಂದುಬಿಡುತ್ತೆ. ಕೆಲವರು ಪೂರ್ತಿ ಫುಲ್ಲ ಮುಳ್ಳಿನ ಭಾಗ ತೆಗೆದುಬಿಟ್ಟು ಕಟ್ ಮಾಡ್ತಾರೆ. ಇದು ಈಸಿ ಅಂತ ನನಗನ್ಸುತ್ತೆ. ಕಟ್ ಮಾಡ್ಕೊಂಡು ಈ ರೀತಿ ಉಪ್ಪು ನೀರಿನಲ್ಲಿ ಹಾಕಿಟ್ಕೊಳ್ಬೇಕು, ಆವಾಗ ಹಲಸಿನಕಾಯಿ ಕಪ್ಪಗಾಗೋದಿಲ್ಲ. ನೋಡಿ, ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಷನ್ಗೆ ಅರ್ಧ ಕಪ್ ಮೊಸರು, 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಒಂದು 1/4 ಚಮಚ ಗರಂ ಮಸಾಲ, ರುಚಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ಈ ರೀತಿ ಕಲಸಿ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ಈಗ ಮಸಾಲೆಗೆ 1 ಇಂಚಷ್ಟು ಶುಂಠಿ, 8ರಿಂದ 10 ಬೆಳ್ಳುಳ್ಳಿ ಹೆಸಳು, 5ರಿಂದ 6 ಏಲಕ್ಕಿನ ಹಾಕಿದ್ದೀನಿ. ಹಾಗೆಯೇ ಒಂದು 5ರಿಂದ 6 ಲವಂಗ, ಒಂದು 2 ಇಂಚಷ್ಟು ಚಕ್ಕೆ, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಸೋಂಪು ಮತ್ತು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ, ಮತ್ತು 1 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಹಲಸಿನಕಾಯಿ, ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಹುರಿದು 1 ಕಪ್ಪಷ್ಟು ನಾನು ನೆನೆಸಿಟ್ಕೊಂಡಿರೋಂಥ ಬಟಾಣಿನ ಸೇರಿಸ್ತಾ ಇದ್ದೀನಿ, ಮತ್ತು ಒಂದು ಅರ್ಧ ಚಮಚ ಅರಿಶಿನ, ಹಾಗೆ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗತ್ತೆ. ಸುಮಾರು ಒಂದು 2ರಿಂದ 3 ನಿಮಿಷ ಹುರಿದ ನಂತರ 1 ಟೊಮೆಟೊನ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಬೌಲಷ್ಟು ಅಕ್ಕಿನ, ತೊಳೆದಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಹಾಕಿದ್ದೀನಿ. 1 ಬೌಲಷ್ಟು ಅಕ್ಕಿಗೆ 2 ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ನಾನು ಒಂದು ಬಾಳೆ ಎಲೆನ ಈ ರೀತಿ ಇಡ್ತಾಯಿದ್ದೀನಿ. ಹಾಗೆ 2 ವಿಷಲು ಕೂಗಿಸ್ಕೊಬೇಕಾಗುತ್ತೆ ಇದನ್ನು. ಅಷ್ಟರಲ್ಲಿ ಒಂದು ಮೊಸರು ಬಜ್ಜಿನ ರೆಡಿ ಮಾಡ್ಕೊಂಡ್ಬಿಡೋಣ. ಈರುಳ್ಳಿ ಮತ್ತು ಟೊಮೆಟೊನ ಹಾಕೋತಾ ಇದ್ದೀನಿ. 1 ಈರುಳ್ಳಿ, 1 ಟೊಮೆಟೊ, ಮತ್ತು ಒಂದು ಅರ್ಧ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು 1 ಬೌಲಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮೊಸರು ಬಜ್ಜಿನೂ ರೆಡಿಯಾಗುತ್ತೆ. ಈ ಪಲಾವ್ಗೆ ಮೊಸರು ಬಜ್ಜಿ ಒಂದು ಒಳ್ಳೆ ಕಾಂಬಿನೇಷನ್ನು. ನೋಡಿ, ಅಷ್ಟರಲ್ಲಿ 2 ವಿಷಲ್ ಕೂಗಿದೆ, ಪಲಾವ್ ರೆಡಿಯಾಗಿದೆ. ಮೇಲ್ಗಡೆ ಆ ಬಾಳೆ ಎಲೆ ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಪಲಾವ್ಗೆ. ಒಂದು 2 ಸ್ಪೂನಷ್ಟು ತುಪ್ಪನ ಮೇಲ್ಗಡೆ ಹಾಕಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ಎಷ್ಟು ಉದ್ರುದ್ರಾಗೆ ಎಷ್ಟು ಚೆನ್ನಾಗಿ ಬಂದಿದೆ. ಹಲಸಿನಕಾಯಿನೂ ಅಷ್ಟೇ ತುಂಬ ಚೆನ್ನಾಗೇ ಬೆಂದಿದೆ. ನೋಡೋಕ್ಕೆ ಸ್ವಲ್ಪ ನಾನ್ ವೆಜ್ ಥರ ಕಾಣಿಸ್ಬೋದು, ಆದರೆ ನಾನ್ ವೆಜ್ ಅಲ್ಲ, ಪ್ಯೂರ್ ವೆಜ್ ಇದು. ವೆಜಿಟೇರಿಯನ್ಸು ಸಹ ಟ್ರೈ ಮಾಡ್ಬೋದು. ಟ್ರೈ ಮಾಡಿ. ಈ ಹಲಸಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.